ನೋಡ್ರಿ, ವಾಚ್ ಏನ್ ವಿಚಾರ? ಮೊಬೈಲ್ ಯಾವ್ದಿಟ್ರಿ, ವಾಚ್ ಯಾವ್ದಿಟ್ರಿ, ಶೂಸ್ ಯಾವ್ದು ಹಾಕೊಂಡ್ರಿ, ಬಟ್ಟೆ ಯಾವ್ದು ಹಾಕೊಂಡ್ರಿ, ಇದು ಯಾಕ್ರಿ ವೈಯಕ್ತಿಕವಾಗಿ ವಿಚಾರಗಳನ್ನ ಮಾಡುವಂಥದ್ದು? ಇವ್ರ ಮನೇಲಿ ಏನೇನಿದೆ ಹುಡುಕ್ರಿ. ಒಬ್ರು ಇಡಿ ಅವ್ರನ್ನ, CBI ಅವ್ರನ್ನ ಬಿಜೆಪಿ ಅವ್ರ ಮನೆ ಕಳಿಸ್ಬೇಕು. ಏನು ಅಂದಾಗ ಗೊತ್ತಾಗತ್ತೆ. ಏನು ಸುಮ್ನೆ ವಾಚ್ ಏನು ತಪ್ಪಾಯ್ತಾ? ವಾಚ್ ತಗೊಂಡ್ರೆ ಯಾಕೆ ತಗೊಳ್ಳೋ ಹಕ್ಕಿಲ್ಲ? DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದಾರಲ್ಲ, ನಾನು ಅದಕ್ಕೆ ಬಿಲ್ ಇದೆ, ನಾನು ದುಡ್ಡು ಕಟ್ಟಿದ್ದೀನಿ, ನಾನು ATM ಕಾರ್ಡ್ ಅಂತ ಕಟ್ಟಿದ್ದೀನಿ ಅಂತ ಹೇಳಿ. ಇವಾಗ ಅರ್ಥ ಮಾಡ್ಕೋಬೇಕು ವಾಚ್ ಬಗ್ಗೆ ವಿಚಾರ ಅಂದ್ರೆ ಇದಿಷ್ಟೇ. ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು, ಇವ್ರ ಹತ್ರ ಯಾವುದೇ ಕಾಂಗ್ರೆಸ್ ಮೇಲೆ ಆರೋಪ ಇಲ್ಲ. ಆರೋಪ ಇಲ್ಲಾರದ ಕಾರಣಕ್ಕ ವಾಚ್ ವಿಚಾರ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಇವ್ರು ಹಿಂದೆ ಮಾಡಿದ 2019ರಲ್ಲಿ ಭ್ರಷ್ಟಾಚಾರ ಮಾಡಿದ್ದು ಇವತ್ತು ಹೊರಗಡೆ ಬಂದಿದೆ. ವಿಚಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಷ್ಟು 63% ಕೊಡ್ಲಿಲ್ಲ. ಈಗ 63% ಕೊಡ್ಲಲ್ಲ, ಇವತ್ತು ಬಂದಿದೆಯಲ್ಲ, ಇವತ್ತು ಆಯುಕ್ತರು ಹೇಳಿದಾರಲ್ಲ, ಅದಕ್ಕೆ ಏನ್ ಒಪ್ಕೊಂತಾರೆ, ಏನ್ ಹೇಳಿಕೆ ನೀಡ್ತಾರೆ ನೋಡೋಣ. ನೋಡಿ ವಿಚಾರ ಮಾಡ್ತೀವಿ ನಾವು ಕಾಂಗ್ರೆಸ್ನವರು. ಇವತ್ತು ನಾವು ರಾಜ್ಯಾದ್ಯಂತ ಈ ಒಂದು ಚಳವಳಿಯನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಭ್ರಷ್ಟಾಚಾರ ಮಾಡಿದವರು ಯಾರು ಅಂತ. ಪ್ರತಿ ಬಾರಿ CM ಅವರು ವಾಚ್ ವಿಚಾರ ಈ ಕಳೆದ ಬಾರಿ ಕೂಡ ಅಂತ ವಾಚ್ ಹಾಕಿದ್ರು, ಅವಾಗೂ ಕೂಡ ಇಷ್ಟೇ ಚರ್ಚೆ ಆಗಿತ್ತು, ವಿವಾದ ಆಗಿತ್ತು. ಈ ಬಾರಿನೂ ಮತ್ತೆ ವಾಚ್ ಇಟ್ಕೊಂಡು ಬಿಜೆಪಿ ಹೋಗ್ತಿತ್ತು. ಅವ್ರಿಗೆ ಯಾವುದೇ ವಿಷಯಗಳಿಲ್ಲ, ಡೈವರ್ಟ್ ಮಾಡೋದು. ಈಗ ರಾಜ್ಯದ ಜನತೆ ಹೆಂಗ್ ಡೈವರ್ಟ್ ಮಾಡ್ಬೇಕು? ಹಿಂದೂ ಮುಸ್ಲಿಂ ವಿಚಾರ, ಧರ್ಮ ಆಧಾರಿತ ಮಾತಾಡುವಂಥದ್ದು. ಇವ್ರ ಹತ್ರ ಸತ್ಯಾಸತ್ಯತೆ ಮಾಡ್ಲಿ, ನಾವು ಅಭಿವೃದ್ಧಿ ಮಾಡಿಲ್ಲ ಅಂತ ಬರ್ಲಿ. ಇವತ್ತು ರೈತರಿಗೆ ಪರಿಹಾರ ಕೊಡುವಂಥದ್ದು ಐತಿ. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೆಗಾರರು ಇವತ್ತು ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಕಣ್ ತೆರಿಬೇಕಲ್ಲ. ಕೇಂದ್ರ ಸರ್ಕಾರ FRP ರೇಟ್ ಫಿಕ್ಸ್ ಮಾಡುವಂಥದ್ದು ಅವ್ರಿಗೆಲ್ಲ ಅಧಿಕಾರ ಇರೋದು. ಮತ್ತೆ ಅವ್ರು ಮಾಡ್ಬೇಕಲ್ಲ, ಕೊಡ್ಬೇಕಲ್ಲ, ಕೊಡಿಸ್ಬೇಕಲ್ಲ. ಹೋಗಿ ಎಷ್ಟೋ ಸಂಸದರು ಹೋಗಿದ್ದಾರೆ ಬನ್ನಿ, ಯಾರು ಆ ನರೇಂದ್ರ ಮೋದಿ ಮುಂದೆ ಹೋಗಿ ಮಾತಾಡೋದಿಲ್ಲ. ಇವತ್ತು ಹೇಡಿಗಳು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಇವತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರುವಂತ ಪಾಲು ಕೊಡ್ಲಿ. ನಮ್ GST ಅಲ್ಲಿ ಎಷ್ಟು ಅನುದಾನ ಕೊಡಬೇಕು, ಇವತ್ತು ರೈತರಿಗೆ ಏನು ಅನುದಾನ ಕೊಡಬೇಕು, FRP ಫಿಕ್ಸ್ ಮಾಡ್ಬೇಕು, MSP ಫಿಕ್ಸ್ ಮಾಡ್ಬೇಕು, ಮಾಡ್ಲಲ್ಲ ಇವರು. ಅದು ಬಿಟ್ಬಿಟ್ಟು ಸುಮ್ನೆ ನಿರಾಧಾರ ಆರೋಪ, ಜನರನ್ನ ದಾರಿ ತಪ್ಪಿಸುವಂತ ಕೆಲಸ. ವಾಚ್ ವಿಚಾರ, ಇನ್ನೊಂದು ವಿಚಾರ ಎತ್ಕೊಂಡು ಹೇಳ್ತಾರೆ. ಸರ್, ಇವಾಗ ತಾರಾ ಬಳಗ